ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ವರ್ಷದ ಅಂದರೆ 2024-25ನೇ ಸಾಲಿನ ಮೊದಲ ಕಂತಿನ ಬೆಳೆಹಾನಿ ಹಣ ಬಿಡುಗಡೆಯಾಗಿದೆ. ಸ್ನೇಹಿತರೆ, 2024 ಹಾಗೆ 25ನೇ ಸಾಲಿನ ಅತಿ ಹೆಚ್ಚು ಮುಂಗಾರು ಮಳೆಯಿಂದ ಕೃಷಿ ಹಾಗೆಯೇ ತೋಟಗಾರಿಕೆ ಬೆಳೆಗೆ ಹಾನಿ ಉಂಟಾಗಿದೆ. ಈ ಒಂದು ಮುಂಗಾರು ಹಂಗಾಮಿನಿಂದ ಹಾನಿ ಉಂಟಾದ ಬೆಳೆಗೆ ಸರ್ಕಾರವು ಸಬ್ಸಿಡಿಯನ್ನು ಬಿಡುಗಡೆ ಮಾಡಿದೆ. ಇನ್ಪುಟ್ ಸಬ್ಸಿಡಿ ಅಂತ ಮೊದಲ ಕಂತಿನ ಒಂದು ಇನ್ಪುಟ್ ಸಬ್ಸಿಡಿಯನ್ನು ಗೌರ್ಮೆಂಟ್ ಬಿಡುಗಡೆ ಮಾಡಿದೆ. ಇದರ ಟೋಟಲ್ ಅಮೌಂಟು 13.2 ಕೋಟಿ ಇನ್ಪುಟ್ ಸಬ್ಸಿಡಿ ಆಗಿರುತ್ತೆ. ಇದು ಮೊದಲ ಕಂತು ಬಿಡುಗಡೆ ಆಗಿದೆ. ಸ್ನೇಹಿತರೆ ಈ ಮೊದಲ ಹಂತದಲ್ಲಿ 33,718 ರೈತರು ಫಲಾನುಭವಿಗಳಿದ್ದಾರೆ. ಈ 33,718 ಜನರಿಗೆ ಅಂದರೆ ರೈತರಿಗೆ ಈ ಒಂದು ಮೊದಲ ಕಂತಿನ ಬೆಳೆಹಾನಿ ಹಣ ಸಿಗುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಬೆಳೆಹಾನಿ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೇನೆ. ಸೊ ಮೊಬೈಲ್ ಮೂಲಕನೇ ನೀವು ಈ ಒಂದು ಬೆಳೆಹಾನಿ ಹಣವನ್ನು ನಿಮಗೆ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು. ಹೇಗೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲಿರುವಂಥ ಬ್ರೌಸರನ್ನು ಓಪನ್ ಮಾಡಿ. ಗೂಗಲ್ ಅಥವಾ ಬೇರೆ ಯಾವುದೇ ರೀತಿಯ ನಿಮ್ಮ ಮೊಬೈಲ್ ಬ್ರೌಸರನ್ನು ಓಪನ್ ಮಾಡಿ. ಆನಂತರ ಸರ್ಚಲ್ಲಿ ಪರಿಹಾರ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ಮೊದಲನೇ ಒಂದು ವೆಬ್ಸೈಟಲ್ಲಿ ನೋಡ್ತಾ ಇರ್ಬೋದು, ಭೂಮಿ ಆನ್ಲೈನ್ ಪರಿಹಾರ ಅಂತ. ಈ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಬೇಕು. ಪರಿಹಾರ ಅಂತ ಇರುತ್ತೆ. ಸೊ ಈ ಒಂದು ವೆಬ್ಸೈಟನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ. ಓಪನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆನಂತರ ಸ್ನೇಹಿತರೆ, ಇಲ್ಲಿ ಪರಿಹಾರ ಪೇಮೆಂಟ್ ರಿಪೋರ್ಟ್ಸ್ ಅಂತ ಇರುತ್ತೆ. ಇಲ್ಲಿ ಮೂರನೇ ಒಂದು ಆಪ್ಷನು ವಿಲೇಜ್ ವೈಸ್ ಲಿಸ್ಟ್ ಅಂತ ನೋಡ್ತಾ ಇರ್ಬೋದು. ವಿಲೇಜ್ ವೈಸ್ ಲಿಸ್ಟ್ ಅಂತ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ವಿವರ ಅಂತ 10/12/2024 ಇವತ್ತಿನ ಡೇಟ್ ಕೂಡ ಇದೆ. ಆನಂತರ ಸ್ನೇಹಿತರೆ, ಈ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದಂತ ಇದೀಗ ಡೈರೆಕ್ಟಾಗಿ ತಿಳಿಸ್ತೇನೆ. ಇಲ್ಲಿ ವರ್ಷ ಅಂತ ಇರುತ್ತೆ. ಈ ಒಂದು ವರ್ಷನ ಸೆಲೆಕ್ಟ್ ಇಯರ್ ಅಂತ ಇರುತ್ತೆ. ಇಲ್ಲಿ ನೀವು ವರ್ಷನ ಸೆಲೆಕ್ಟ್ ಮಾಡಬೇಕು, 2024-25. ಹಾಗೆಯೇ ಸೆಲೆಕ್ಟ್ ಸೀಸನ್ ಅಂದರೆ ಋತುವನ್ನು ಆಯ್ಕೆ ಮಾಡಬೇಕು. ಇಲ್ಲಿ ಮುಂಗಾರು ಅಥವಾ ಪೂರ್ವ ಮುಂಗಾರು ಅಂತ ಇರುತ್ತೆ. ಇಲ್ಲಿ ನೀವು ಸೀಸನ್ನ ಸೆಲೆಕ್ಟ್ ಮಾಡಿ. ನಾನೀಗ ಮುಂಗಾರನ್ನ ಸೆಲೆಕ್ಟ್ ಮಾಡ್ತೇನೆ ಎಕ್ಸಾಂಪಲಿಗೆ. ಆನಂತರ ಇಲ್ಲಿ ವಿಪತ್ತಿನ ವಿಧ ಅಂತ ಇರುತ್ತೆ. ಈ ಒಂದು ಆಪ್ಷನಲ್ಲಿ ನೀವು ಪ್ರವಾಹ ಅಂತ ಸೆಲೆಕ್ಟ್ ಮಾಡಿ. ಆನಂತರ ನೀವಿಲ್ಲಿ ನಿಮ್ಮೊಂದು ಜಿಲ್ಲೆನ ಸೆಲೆಕ್ಟ್ ಮಾಡಬೇಕು. ಸೊ ನನಗೆ ಎಕ್ಸಾಂಪಲಿಗೆ ಮಂಡ್ಯನ ಸೆಲೆಕ್ಟ್ ಮಾಡ್ತೇನೆ. ಆನಂತರ ತಾಲೂಕನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕು. ನಿಮ್ಮೊಂದು ತಾಲೂಕನ್ನು ಸೆಲೆಕ್ಟ್ ಮಾಡಿ. ತಾಲೂಕು ಸೆಲೆಕ್ಟ್ ಆದ ನಂತರ ಹೋಬಳಿನ ಸೆಲೆಕ್ಟ್ ಮಾಡಿ. ಹೋಬಳಿ ಸೆಲೆಕ್ಟ್ ಆದ ನಂತರ ಸ್ನೇಹಿತರೆ, ನಿಮ್ಮ ಒಂದು ಗ್ರಾಮವನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸ್ನೇಹಿತರೆ, ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ. ಅಂದರೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಸಿಗಬೇಕಂದ್ರೆ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ಹಾಗೆಯೇ ಇಲ್ಲಿ ವರ್ಷ, ಹಾಗೆ ಋತು, ಹಾಗೆಯೇ ವಿಪತ್ತಿನ ವಿಧ ಎಲ್ಲನೂ ಕೂಡ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಇರುತ್ತೆ. ಈ ಒಂದು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಇನ್ಪುಟ್ ಸಬ್ಸಿಡಿ ಹಣ, ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ವಿವರ ಅಂತ ಬರುತ್ತೆ. ಇಲ್ಲಿ ಪೇಮೆಂಟ್ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿ ಮೊದಲನೇದಾಗಿ ವರ್ಷ, ಹಾಗೆಯೇ ಸೀಸನ್ನು, ಹಾಗೆಯೇ ವಿಪತ್ತಿನ ರೀತಿ ಕೂಡ ಇರುತ್ತೆ. ಇಲ್ಲಿ ಕ್ರಮ ಸಂಖ್ಯೆ 1ರಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೆಸರು ಕೊಟ್ಟಿದ್ದಾರೆ. ಮೊದಲನೇದಾಗಿ ಸೀರಿಯಲ್ ನಂಬರ್, ಹಾಗೆಯೇ ಹೆಸರು ಆಧಾರ್ ನಂಬರ್ ಕೊಟ್ಟಿದ್ದಾರೆ. ಹಾಗೆಯೇ ಎಂಟ್ರಿ ID ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಹೆಸರು ಕೂಡ ಕೊಟ್ಟಿದ್ದಾರೆ. ಫಲಾನುಭವಿಯ ಹೆಸರು ಕೊಟ್ಟಿದ್ದಾರೆ. ಹಾಗೆ ಸರ್ವೆ ನಂಬರು, ಬೆಳೆ ಹೆಸರಲ್ಲಿ ಶುಂಠಿ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಬೆಳೆಯ ವಿಧ, ಹಾಗೆಯೇ ಬೆಳೆ ನಷ್ಟವಾದ ವಿಸ್ತೀರ್ಣ, ಹಾಗೆ ಹಣ ಸಂದಾಯದ ಸ್ಥಿತಿ. ಹಣ ಸಂದಾಯದ ಸ್ಥಿತಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಕ್ಸಸ್ಫುಲ್ ಆಗಿದೆ. ಈ 4 ಜನ ರೈತರ ಹಣ ಸಕ್ಸಸ್ಫುಲ್ ಆಗಿ ಅವರ ಬ್ಯಾಂಕ್ ಖಾತೆಗೆ ಹೋಗಿದೆ. ಹಾಗೆ ಇಲ್ಲಿ ಪೇಮೆಂಟ್ ಡೇಟ್ ಕೂಡ ಕೊಟ್ಟಿದ್ದಾರೆ. 17/11/2024 ಒಂದು ಪೇಮೆಂಟ್ ಆಗಿದೆ. ಹಾಗೆಯೇ ಇಲ್ಲಿ ಪೇಮೆಂಟ್ ಟೆಸ್ಟ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬರಿಗೆ 2,000 ರೂಪಾಯಿ ಸಿಕ್ಕಿದೆ, ಒಬ್ಬರಿಗೆ 2,040, 3,400, ಹಾಗೆ 6,120 ರೂಪಾಯಿ ಕೂಡ ಸಿಕ್ಕಿದೆ. ಇಲ್ಲಿ ಸ್ನೇಹಿತರೆ, ಜಾಸ್ತಿ ಬೆಳೆ ನಷ್ಟ ಆದಾಗ ಜಾಸ್ತಿ ಹಣ ಸಿಗುತ್ತೆ. ಒಂದು ವೇಳೆ ನಿಮ್ಮದು ಕಡಿಮೆ ಬೆಳೆ ನಷ್ಟ ಆಗಿದ್ರೆ ಕಡಿಮೆ ಅಮೌಂಟ್ ಸಿಗುತ್ತೆ. ಒಂದು ವೇಳೆ ಇಲ್ಲಿ ಸ್ನೇಹಿತರೆ ಪೇಮೆಂಟ್ ಇದುವರೆಗೂ ಆಗಿಲ್ಲ ಅಂದರೆ ಇಲ್ಲಿ ಪೆಂಡಿಂಗ್ ಅಥವಾ ಅನ್ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಪೇಮೆಂಟ್ ಸ್ಟೇಟಸಲ್ಲಿ ಅನ್ಸಕ್ಸಸ್ಫುಲ್ ಅಥವಾ ಪೆಂಡಿಂಗ್ ಅಂತ ಇರುತ್ತೆ. ಸೊ ಇವ್ರದ್ದೆಲ್ಲ ಪೇಮೆಂಟ್ ಆಗಿದ್ದಕ್ಕಾಗಿ ಇಲ್ಲಿ ಸಕ್ಸಸ್ಫುಲ್ ಅಂತ ಬಂದಿದೆ. ನೀವು ಕೂಡ ಸ್ನೇಹಿತರೆ ಈ ಒಂದು ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣದಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಮೊಬೈಲ್ ಮೂಲಕ ಈ ರೀತಿಯಾಗಿ ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.